ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಯನ್ನ ರಾಜ್ಯಪಾಲರು ವಾಪಸ್ ಪಡೆದಿದ್ದಾರೆ. ಸಹಿ ಹಾಕದೆ ಹಾಗೆ ವಾಪಸ್ ಮಾಡಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಸುಗ್ರೀವಾಜ್ಞೆಯ ಕರಡು ಪ್ರತಿಯನ್ನ ವಾಪಸ್ ಕಳಿಸಿದ್ದಾರೆ. ಸರ್ಕಾರಕ್ಕೆ ಹಲವು ಸ್ಪಷ್ಟನೆಗಳನ್ನ ಕೇಳಿದ್ದಾರೆ. ಸಾಲ ಪಡೆದವರಿಗೆ ರಕ್ಷಣೆ ಇದೆ, ಸಾಲ ಕೊಟ್ಟವರಿಗೆ ರಕ್ಷಣೆ ಇಲ್ವಾ ಅಂತ ಕೇಳಿದ್ದಾರೆ. ಇನ್ನೂ ಹಲವು ಬಗೆಯ ಸ್ಪಷ್ಟನೆಗಳನ್ನ ಕೇಳಿದ್ದಾರೆ. ಶಿಕ್ಷೆಯ ಪ್ರಮಾಣ ಏನು 10 ವರ್ಷ ವಿಧಿಸಲಾಗಿದೆ. ಆನ್ ವಿಚ್ ಗ್ರೌಂಡ್ಸ್, ಯಾವ ಆಧಾರದ ಮೇಲೆ ಶಿಕ್ಷೆಯ ಪ್ರಮಾಣವನ್ನ ಇಷ್ಟೊಂದು ವಿಧಿಸಲಾಗಿದೆ ಅಂತ ಕೇಳಿದ್ದಾರೆ. ಹಾಗೇನೆ ಇನ್ನೇನು ಅಧಿವೇಶನ ಆರಂಭ ಆಗುತ್ತೆ, ಆ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಕೆಲವು ಬದಲಾವಣೆಗಳನ್ನು ಕೂಡ ರಾಜ್ಯಪಾಲರು ಸೂಚಿಸಿದ್ದಾರೆ ಅಂತ ಹೇಳಲಾಗಿದೆ. ಇನ್ನೇನು ಇವತ್ತು ಅಂಗೀಕಾರ ಆಗೇ ಬಿಡುತ್ತೆ, ಸುಗ್ರೀವಾಜ್ಞೆ ಇವತ್ತು ಜಾರಿಗೆ ಬಂದೇ ಬಿಡುತ್ತೆ ಅಂತ ಕಾಯ್ತಾ ಇದ್ದಂತಹ ಜನಗಳಿಗೆ ನಿರಾಸೆಯಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಕರಡನ್ನ ರಾಜ್ಯಪಾಲರಿಗೆ ಕಳಿಸಿದ್ದನ್ನ ಸಹಿ ಮಾಡಿ ಕಳಿಸ್ತಾರೆ, ನಮಗೆ ಅದಕ್ಕೆ ಅಂಕಿತ ಸಿಗುತ್ತೆ ಅನ್ನುವ ನಿರೀಕ್ಷೆ ಇಟ್ಟುಕೊಂಡಿದ್ದಂಥ ಸರ್ಕಾರಕ್ಕೆ ಈಗ ನಿರಾಸೆ ಆಗಿದೆ. ಕಾರಣಗಳನ್ನು ನೀವು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ. 10 ವರ್ಷ ಅಂದರೆ ಒಂದು ದಂಡ ಏನಿದೆ, ಜೊತೆಗೆ ಶಿಕ್ಷೆ ಏನಿದೆ, ಇದನ್ನು ಸ್ವಲ್ಪ ಮರುಪರಿಶೀಲನೆ ಮಾಡಿ ಅಂತೇಳಿ ಸೂಚನೆ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಒಂದಷ್ಟು ಆ ಕರಡಿನಲ್ಲಿ ಪ್ರಮುಖವಾಗಿ ಇದ್ದಂಥದ್ದು RBI ರೂಲ್ಸನ್ನು ಫಾಲೋ ಮಾಡಬೇಕು, ನಿಯಮಗಳನ್ನು ತಂದು ಅದನ್ನು ಆ ನಿಯಮಗಳ ಸಮೇತವಾಗಿ ಅಧಿಕಾರಿಗಳ ಸಮೇತವಾಗಿ ಬೇರೆ ಬೇರೆ ಇಲಾಖೆಯ ಸಚಿವರುಗಳ ಸಾಕ್ಷಮದಲ್ಲಿ CM ಸಿದ್ದರಾಮಯ್ಯ ಅವರು ಚರ್ಚಿಸಿ ಒಂದಷ್ಟು ಹೈವೋಲ್ಟೇಜ್ ಚಲನೆ ಮಾಡಿ, ಜೊತೆಗೆ ಅಧಿವೇಶನದಲ್ಲಿ ಚರ್ಚೆ ಮಾಡಿ ನಂತರ ನೀವು ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತೇಳಿ. ಹಾಗಾಗಿ ಎಲ್ಲೋ ಒಂದ್ ಕಡೆ ಇದನ್ನ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಅಧಿಕಾರಿಗಳ ಜೊತೆಯಲ್ಲೂ ಕೂಡ ಸರ್ಕಾರ ಚರ್ಚೆಯನ್ನ ಮಾಡಿತ್ತು. ಅಧಿಕಾರಿಗಳು ಹೋಗಿ ಸಿದ್ದರಾಮಯ್ಯ ಅವರನ್ನ ಕೂಡ ಭೇಟಿ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ಹಾಗಾಗಿ ಈಗ ರಾಜ್ಯಪಾಲರು ವಾಪಸ್ ಕಳಿಸಿರುವಂತ ಹಿನ್ನೆಲೆಯಲ್ಲಿ ಮುಂದಿನ ಕ್ಷಣಗಳಲ್ಲಿ ಸರ್ಕಾರ ಇದನ್ನು ಯಾವ ರೀತಿಯಾಗಿ ಪರಿಗಣನೆಗೆ ತೆಗೆದುಕೊಂಡು ಅದನ್ನ ಮರುಪರಿಶೀಲಿಸಿ ಶಿಕ್ಷೆ ಪ್ರಮಾಣ ಆಗಿರ್ಬೋದು ಅಥವಾ ದಂಡ ಅದರ ಪ್ರಮಾಣ ಎಷ್ಟಿದೆ ಅದನ್ನ ಕಡಿತಗೊಳಿಸಿ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಯನ್ನ ರಾಜ್ಯಪಾಲರು ವಾಪಸ್ ಪಡೆದಿದ್ದಾರೆ. ಸಹಿ ಹಾಕದೆ ಹಾಗೆ ವಾಪಸ್ ಮಾಡಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಸುಗ್ರೀವಾಜ್ಞೆಯ ಕರಡು ಪ್ರತಿಯನ್ನ ವಾಪಸ್ ಕಳಿಸಿದ್ದಾರೆ. ಸರ್ಕಾರಕ್ಕೆ ಹಲವು ಸ್ಪಷ್ಟನೆಗಳನ್ನ ಕೇಳಿದ್ದಾರೆ. ಸಾಲ ಪಡೆದವರಿಗೆ ರಕ್ಷಣೆ ಇದೆ, ಸಾಲ ಕೊಟ್ಟವರಿಗೆ ರಕ್ಷಣೆ ಇಲ್ವಾ ಅಂತ ಕೇಳಿದ್ದಾರೆ. ಇನ್ನೂ ಹಲವು ಬಗೆಯ ಸ್ಪಷ್ಟನೆಗಳನ್ನ ಕೇಳಿದ್ದಾರೆ. ಶಿಕ್ಷೆಯ ಪ್ರಮಾಣ ಏನು 10 ವರ್ಷ ವಿಧಿಸಲಾಗಿದೆ. ಆನ್ ವಿಚ್ ಗ್ರೌಂಡ್ಸ್, ಯಾವ ಆಧಾರದ ಮೇಲೆ ಶಿಕ್ಷೆಯ ಪ್ರಮಾಣವನ್ನ ಇಷ್ಟೊಂದು ವಿಧಿಸಲಾಗಿದೆ ಅಂತ ಕೇಳಿದ್ದಾರೆ. ಹಾಗೇನೆ ಇನ್ನೇನು ಅಧಿವೇಶನ ಆರಂಭ ಆಗುತ್ತೆ, ಆ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಕೆಲವು ಬದಲಾವಣೆಗಳನ್ನು ಕೂಡ ರಾಜ್ಯಪಾಲರು ಸೂಚಿಸಿದ್ದಾರೆ ಅಂತ ಹೇಳಲಾಗಿದೆ. ಇನ್ನೇನು ಇವತ್ತು ಅಂಗೀಕಾರ ಆಗೇ ಬಿಡುತ್ತೆ, ಸುಗ್ರೀವಾಜ್ಞೆ ಇವತ್ತು ಜಾರಿಗೆ ಬಂದೇ ಬಿಡುತ್ತೆ ಅಂತ ಕಾಯ್ತಾ ಇದ್ದಂತಹ ಜನಗಳಿಗೆ ನಿರಾಸೆಯಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಕರಡನ್ನ ರಾಜ್ಯಪಾಲರಿಗೆ ಕಳಿಸಿದ್ದನ್ನ ಸಹಿ ಮಾಡಿ ಕಳಿಸ್ತಾರೆ, ನಮಗೆ ಅದಕ್ಕೆ ಅಂಕಿತ ಸಿಗುತ್ತೆ ಅನ್ನುವ ನಿರೀಕ್ಷೆ ಇಟ್ಟುಕೊಂಡಿದ್ದಂಥ ಸರ್ಕಾರಕ್ಕೆ ಈಗ ನಿರಾಸೆ ಆಗಿದೆ. ಕಾರಣಗಳನ್ನು ನೀವು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ. 10 ವರ್ಷ ಅಂದರೆ ಒಂದು ದಂಡ ಏನಿದೆ, ಜೊತೆಗೆ ಶಿಕ್ಷೆ ಏನಿದೆ, ಇದನ್ನು ಸ್ವಲ್ಪ ಮರುಪರಿಶೀಲನೆ ಮಾಡಿ ಅಂತೇಳಿ ಸೂಚನೆ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಒಂದಷ್ಟು ಆ ಕರಡಿನಲ್ಲಿ ಪ್ರಮುಖವಾಗಿ ಇದ್ದಂಥದ್ದು RBI ರೂಲ್ಸನ್ನು ಫಾಲೋ ಮಾಡಬೇಕು, ನಿಯಮಗಳನ್ನು ತಂದು ಅದನ್ನು ಆ ನಿಯಮಗಳ ಸಮೇತವಾಗಿ ಅಧಿಕಾರಿಗಳ ಸಮೇತವಾಗಿ ಬೇರೆ ಬೇರೆ ಇಲಾಖೆಯ ಸಚಿವರುಗಳ ಸಾಕ್ಷಮದಲ್ಲಿ CM ಸಿದ್ದರಾಮಯ್ಯ ಅವರು ಚರ್ಚಿಸಿ ಒಂದಷ್ಟು ಹೈವೋಲ್ಟೇಜ್ ಚಲನೆ ಮಾಡಿ, ಜೊತೆಗೆ ಅಧಿವೇಶನದಲ್ಲಿ ಚರ್ಚೆ ಮಾಡಿ ನಂತರ ನೀವು ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತೇಳಿ. ಹಾಗಾಗಿ ಎಲ್ಲೋ ಒಂದ್ ಕಡೆ ಇದನ್ನ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಅಧಿಕಾರಿಗಳ ಜೊತೆಯಲ್ಲೂ ಕೂಡ ಸರ್ಕಾರ ಚರ್ಚೆಯನ್ನ ಮಾಡಿತ್ತು. ಅಧಿಕಾರಿಗಳು ಹೋಗಿ ಸಿದ್ದರಾಮಯ್ಯ ಅವರನ್ನ ಕೂಡ ಭೇಟಿ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ಹಾಗಾಗಿ ಈಗ ರಾಜ್ಯಪಾಲರು ವಾಪಸ್ ಕಳಿಸಿರುವಂತ ಹಿನ್ನೆಲೆಯಲ್ಲಿ ಮುಂದಿನ ಕ್ಷಣಗಳಲ್ಲಿ ಸರ್ಕಾರ ಇದನ್ನು ಯಾವ ರೀತಿಯಾಗಿ ಪರಿಗಣನೆಗೆ ತೆಗೆದುಕೊಂಡು ಅದನ್ನ ಮರುಪರಿಶೀಲಿಸಿ ಶಿಕ್ಷೆ ಪ್ರಮಾಣ ಆಗಿರ್ಬೋದು ಅಥವಾ ದಂಡ ಅದರ ಪ್ರಮಾಣ ಎಷ್ಟಿದೆ ಅದನ್ನ ಕಡಿತಗೊಳಿಸಿ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಯನ್ನ ರಾಜ್ಯಪಾಲರು ವಾಪಸ್ ಪಡೆದಿದ್ದಾರೆ. ಸಹಿ ಹಾಕದೆ ಹಾಗೆ ವಾಪಸ್ ಮಾಡಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಸುಗ್ರೀವಾಜ್ಞೆಯ ಕರಡು ಪ್ರತಿಯನ್ನ ವಾಪಸ್ ಕಳಿಸಿದ್ದಾರೆ. ಸರ್ಕಾರಕ್ಕೆ ಹಲವು ಸ್ಪಷ್ಟನೆಗಳನ್ನ ಕೇಳಿದ್ದಾರೆ. ಸಾಲ ಪಡೆದವರಿಗೆ ರಕ್ಷಣೆ ಇದೆ, ಸಾಲ ಕೊಟ್ಟವರಿಗೆ ರಕ್ಷಣೆ ಇಲ್ವಾ ಅಂತ ಕೇಳಿದ್ದಾರೆ. ಇನ್ನೂ ಹಲವು ಬಗೆಯ ಸ್ಪಷ್ಟನೆಗಳನ್ನ ಕೇಳಿದ್ದಾರೆ. ಶಿಕ್ಷೆಯ ಪ್ರಮಾಣ ಏನು 10 ವರ್ಷ ವಿಧಿಸಲಾಗಿದೆ. ಆನ್ ವಿಚ್ ಗ್ರೌಂಡ್ಸ್, ಯಾವ ಆಧಾರದ ಮೇಲೆ ಶಿಕ್ಷೆಯ ಪ್ರಮಾಣವನ್ನ ಇಷ್ಟೊಂದು ವಿಧಿಸಲಾಗಿದೆ ಅಂತ ಕೇಳಿದ್ದಾರೆ. ಹಾಗೇನೆ ಇನ್ನೇನು ಅಧಿವೇಶನ ಆರಂಭ ಆಗುತ್ತೆ, ಆ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಕೆಲವು ಬದಲಾವಣೆಗಳನ್ನು ಕೂಡ ರಾಜ್ಯಪಾಲರು ಸೂಚಿಸಿದ್ದಾರೆ ಅಂತ ಹೇಳಲಾಗಿದೆ. ಇನ್ನೇನು ಇವತ್ತು ಅಂಗೀಕಾರ ಆಗೇ ಬಿಡುತ್ತೆ, ಸುಗ್ರೀವಾಜ್ಞೆ ಇವತ್ತು ಜಾರಿಗೆ ಬಂದೇ ಬಿಡುತ್ತೆ ಅಂತ ಕಾಯ್ತಾ ಇದ್ದಂತಹ ಜನಗಳಿಗೆ ನಿರಾಸೆಯಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಕರಡನ್ನ ರಾಜ್ಯಪಾಲರಿಗೆ ಕಳಿಸಿದ್ದನ್ನ ಸಹಿ ಮಾಡಿ ಕಳಿಸ್ತಾರೆ, ನಮಗೆ ಅದಕ್ಕೆ ಅಂಕಿತ ಸಿಗುತ್ತೆ ಅನ್ನುವ ನಿರೀಕ್ಷೆ ಇಟ್ಟುಕೊಂಡಿದ್ದಂಥ ಸರ್ಕಾರಕ್ಕೆ ಈಗ ನಿರಾಸೆ ಆಗಿದೆ.
ಕಾರಣಗಳನ್ನು ನೀವು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ. 10 ವರ್ಷ ಅಂದರೆ ಒಂದು ದಂಡ ಏನಿದೆ, ಜೊತೆಗೆ ಶಿಕ್ಷೆ ಏನಿದೆ, ಇದನ್ನ ಸ್ವಲ್ಪ ಮರುಪರಿಶೀಲನೆ ಮಾಡಿ ಅಂತೇಳಿ ಸೂಚನೆ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಒಂದಷ್ಟು ಆ ಕರಡಿನಲ್ಲಿ ಪ್ರಮುಖವಾಗಿ ಇದ್ದಂಥದ್ದು RBI ರೂಲ್ಸ್ ಅನ್ನ ಫಾಲೋ ಮಾಡಬೇಕು, ನಿಯಮಗಳನ್ನ ತಂದು ಅದನ್ನ ಆ ನಿಯಮಗಳ ಸಮೇತವಾಗಿ ಅಧಿಕಾರಿಗಳ ಸಮೇತವಾಗಿ ಬೇರೆ ಬೇರೆ ಇಲಾಖೆಯ ಸಚಿವರುಗಳ ಸಾಕ್ಷಮದಲ್ಲಿ CM ಸಿದ್ದರಾಮಯ್ಯ ಅವರು ಚರ್ಚಿಸಿ ಒಂದಷ್ಟು ಹೈವೋಲ್ಟೇಜ್ ಮಾಡಿ, ಜೊತೆಗೆ ಅಧಿವೇಶನದಲ್ಲಿ ಚರ್ಚೆ ಮಾಡಿ ನಂತರ ನೀವು ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತೇಳಿ. ಹಾಗಾಗಿ ಎಲ್ಲೋ ಒಂದ್ ಕಡೆ ಇದನ್ನ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಅಧಿಕಾರಿಗಳ ಜೊತೆಯಲ್ಲೂ ಕೂಡ ಸರ್ಕಾರ ಚರ್ಚೆಯನ್ನ ಮಾಡಿತ್ತು. ಅಧಿಕಾರಿಗಳು ಹೋಗಿ ಸಿದ್ದರಾಮಯ್ಯ ಅವರನ್ನ ಕೂಡ ಭೇಟಿ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ಹಾಗಾಗಿ ಈಗ ರಾಜ್ಯಪಾಲರು ವಾಪಸ್ ಕಳಿಸಿರುವಂತ ಹಿನ್ನೆಲೆಯಲ್ಲಿ ಮುಂದಿನ ಕ್ಷಣಗಳಲ್ಲಿ ಸರ್ಕಾರ ಇದನ್ನು ಯಾವ ರೀತಿಯಾಗಿ ಪರಿಗಣನೆಗೆ ತೆಗೆದುಕೊಂಡು ಅದನ್ನ ಮರುಪರಿಶೀಲಿಸಿ ಶಿಕ್ಷೆ ಪ್ರಮಾಣ ಆಗಿರ್ಬೋದು ಅಥವಾ ದಂಡ ಅದರ ಪ್ರಮಾಣ ಎಷ್ಟಿದೆ ಅದನ್ನ ಕಡಿತಗೊಳಿಸಿ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಯನ್ನ ರಾಜ್ಯಪಾಲರು ವಾಪಸ್ ಪಡೆದಿದ್ದಾರೆ. ಸಹಿ ಹಾಕದೆ ಹಾಗೆ ವಾಪಸ್ ಮಾಡಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಸುಗ್ರೀವಾಜ್ಞೆಯ ಕರಡು ಪ್ರತಿಯನ್ನ ವಾಪಸ್ ಕಳಿಸಿದ್ದಾರೆ ಸರ್ಕಾರಕ್ಕೆ. ಹಲವು ಸ್ಪಷ್ಟನೆಗಳನ್ನ ಕೇಳಿದ್ದಾರೆ. ಸಾಲ ಪಡೆದವರಿಗೆ ರಕ್ಷಣೆ ಇದೆ, ಸಾಲ ಕೊಟ್ಟವರಿಗೆ ರಕ್ಷಣೆ ಇಲ್ವಾ ಅಂತ ಕೇಳಿದ್ದಾರೆ. ಇನ್ನೂ ಹಲವು ಬಗೆಯ ಸ್ಪಷ್ಟನೆಗಳನ್ನ ಕೇಳಿದ್ದಾರೆ. ಶಿಕ್ಷೆಯ ಪ್ರಮಾಣ ಏನು 10 ವರ್ಷ ವಿಧಿಸಲಾಗಿದೆ. ಆನ್ ವಿಚ್ ಗ್ರೌಂಡ್ಸ್, ಯಾವ ಆಧಾರದ ಮೇಲೆ ಶಿಕ್ಷೆಯ ಪ್ರಮಾಣವನ್ನ ಇಷ್ಟೊಂದು ವಿಧಿಸಲಾಗಿದೆ ಅಂತ ಕೇಳಿದ್ದಾರೆ. ಹಾಗೇನೆ ಇನ್ನೇನು ಅಧಿವೇಶನ ಆರಂಭ ಆಗುತ್ತೆ, ಆ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಕೆಲವು ಬದಲಾವಣೆಗಳನ್ನು ಕೂಡ ರಾಜ್ಯಪಾಲರು ಸೂಚಿಸಿದ್ದಾರೆ ಅಂತ ಹೇಳಲಾಗಿದೆ. ಇನ್ನೇನು ಇವತ್ತು ಅಂಗೀಕಾರ ಆಗೇ ಬಿಡುತ್ತೆ, ಸುಗ್ರೀವಾಜ್ಞೆ ಇವತ್ತು ಜಾರಿಗೆ ಬಂದೇ ಬಿಡುತ್ತೆ ಅಂತ ಕಾಯ್ತಾ ಇದ್ದಂತಹ ಜನಗಳಿಗೆ ನಿರಾಸೆಯಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಕರಡನ್ನ ರಾಜ್ಯಪಾಲರಿಗೆ ಕಳಿಸಿದ್ದನ್ನ ಸಹಿ ಮಾಡಿ ಕಳಿಸ್ತಾರೆ, ನಮಗೆ ಅದಕ್ಕೆ ಅಂಕಿತ ಸಿಗುತ್ತೆ ಅನ್ನುವ ನಿರೀಕ್ಷೆ ಇಟ್ಟುಕೊಂಡಿದ್ದಂಥ ಸರ್ಕಾರಕ್ಕೆ ಈಗ ನಿರಾಸೆ ಆಗಿದೆ. ಕಾರಣಗಳನ್ನು ನೀವು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ. 10 ವರ್ಷ ಅಂದರೆ ಒಂದು ದಂಡ ಏನಿದೆ, ಜೊತೆಗೆ ಶಿಕ್ಷೆ ಏನಿದೆ, ಇದನ್ನ ಸ್ವಲ್ಪ ಮರುಪರಿಶೀಲನೆ ಮಾಡಿ ಅಂತೇಳಿ ಸೂಚನೆ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಒಂದಷ್ಟು ಆ ಕರಡಿನಲ್ಲಿ ಪ್ರಮುಖವಾಗಿ ಇದ್ದಂಥದ್ದು RBI ರೂಲ್ಸ್ ಅನ್ನ ಫಾಲೋ ಮಾಡಬೇಕು, ನಿಯಮಗಳನ್ನ ತಂದು ಅದನ್ನ ಆ ನಿಯಮಗಳ ಸಮೇತವಾಗಿ ಅಧಿಕಾರಿಗಳ ಸಮೇತವಾಗಿ ಬೇರೆ ಬೇರೆ ಇಲಾಖೆಯ ಸಚಿವರುಗಳ ಸಾಕ್ಷಮದಲ್ಲಿ CM ಸಿದ್ದರಾಮಯ್ಯ ಅವರು ಚರ್ಚಿಸಿ ಒಂದಷ್ಟು ಹೈವೋಲ್ಟೇಜ್ ಮಾಡಿ, ಜೊತೆಗೆ ಅಧಿವೇಶನದಲ್ಲಿ ಚರ್ಚೆ ಮಾಡಿ ನಂತರ ನೀವು ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತೇಳಿ. ಹಾಗಾಗಿ ಎಲ್ಲೋ ಒಂದ್ ಕಡೆ ಇದನ್ನ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಅಧಿಕಾರಿಗಳ ಜೊತೆಯಲ್ಲೂ ಕೂಡ ಸರ್ಕಾರ ಚರ್ಚೆಯನ್ನ ಮಾಡಿತ್ತು. ಅಧಿಕಾರಿಗಳು ಹೋಗಿ ಸಿದ್ದರಾಮಯ್ಯ ಅವರನ್ನ ಕೂಡ ಭೇಟಿ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ಹಾಗಾಗಿ ಈಗ ರಾಜ್ಯಪಾಲರು ವಾಪಸ್ ಕಳಿಸಿರುವಂತ ಹಿನ್ನೆಲೆಯಲ್ಲಿ ಮುಂದಿನ ಕ್ಷಣಗಳಲ್ಲಿ ಸರ್ಕಾರ ಇದನ್ನು ಯಾವ ರೀತಿಯಾಗಿ ಪರಿಗಣನೆಗೆ ತೆಗೆದುಕೊಂಡು ಅದನ್ನ ಮರುಪರಿಶೀಲಿಸಿ ಶಿಕ್ಷೆ ಪ್ರಮಾಣ ಆಗಿರ್ಬೋದು ಅಥವಾ ದಂಡ ಅದರ ಪ್ರಮಾಣ ಎಷ್ಟಿದೆ ಅದನ್ನ ಕಡಿತಗೊಳಿಸಿ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಯನ್ನ ರಾಜ್ಯಪಾಲರು ವಾಪಸ್ ಪಡೆದಿದ್ದಾರೆ. ಸಹಿ ಹಾಕದೆ ಹಾಗೆ ವಾಪಸ್ ಮಾಡಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಸುಗ್ರೀವಾಜ್ಞೆಯ ಕರಡು ಪ್ರತಿಯನ್ನ ವಾಪಸ್ ಕಳಿಸಿದ್ದಾರೆ ಸರ್ಕಾರಕ್ಕೆ. ಹಲವು ಸ್ಪಷ್ಟನೆಗಳನ್ನ ಕೇಳಿದ್ದಾರೆ. ಸಾಲ ಪಡೆದವರಿಗೆ ರಕ್ಷಣೆ ಇದೆ, ಸಾಲ ಕೊಟ್ಟವರಿಗೆ ರಕ್ಷಣೆ ಇಲ್ವಾ ಅಂತ ಕೇಳಿದ್ದಾರೆ. ಇನ್ನೂ ಹಲವು ಬಗೆಯ ಸ್ಪಷ್ಟನೆಗಳನ್ನ ಕೇಳಿದ್ದಾರೆ. ಶಿಕ್ಷೆಯ ಪ್ರಮಾಣ ಏನು 10 ವರ್ಷ